ನಮಸ್ಕಾರ, ವಿಪ್ರ ಕರ್ನಾಟಕಕ್ಕೆ ಸ್ವಾಗತ. ಈ ಕ್ಷಣದ ಮುಖ್ಯಾಂಶಗಳು. ರೈತರ ಹೋರಾಟದಲ್ಲಿ ಬೆಳೆ ಬೆಳೆಸಲು ಹೊರಟ ಕೇಸರಿ ಕಲಿಗಳು ರಾಜಶೇಖರ್ ಪಾಟೀಲ್ ಗಂಭೀರ ಆರೋಪ ಹಾಗೂ ಕೊಳ್ಳೂರು ಶಾಲೆಯಲ್ಲಿ ಮಕ್ಕಳ ದಿನಾಚರಣೆ ಹಾಗೂ ಬದಲಾವಣೆಗೊಂಡ ಶಿಕ್ಷಕ ಕಲ್ಲಪ್ಪ ಅವರಿಗೆ ಬೀಳ್ಕೊಡುಗೆ ಸಮಾರಂಭ. ಹುಮನಾಬಾದ್ನಲ್ಲಿ ನಡೆದ ರೈತರ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಹೋರಾಟದ ದಿಕ್ಕು ತಪ್ಪಿಸಿ ತಾವೇ ಹೋರಾಟ ಮಾಡಿದಂತೆ ತೋರಿಸಿಕೊಳ್ಳುವ ಮೂಲಕ ಬೇರೆಯವರ ಹಂದರದಲ್ಲಿ ತಾವು ಮದುವೆಯಾಗಲು ಕೇಸರಿ ಕಳುಗಳು ಹೊರಟಂತಿದೆ ಎಂದು ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಹುಮನಾಬಾದ್ ಗಂಭೀರ ಆರೋಪ ಮಾಡಿದರು. ಶನಿವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ನವೆಂಬರ್ 12ರಂದು ಹುಮನಾಬಾದ್ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಹೋರಾಟ ಮಾಡಲು ಮುಂದಾಗಿದ್ದ ಅನ್ನದಾತರಿಗೆ ಬೆಂಬಲ ಸೂಚಿಸುವ ನೆಪದಲ್ಲಿ ಪೊಲೀಸರು ಹಾಕಿದ ಬ್ಯಾರಿಕೇಡ್ಗಳನ್ನು ಹಾರಿ ಕೈಯಲ್ಲಿ ಮುಖ್ಯಮಂತ್ರಿಗಳು, ಸರ್ಕಾರಿ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರ ಭಾವಚಿತ್ರವಿರುವ ಫೋಟೋಗಳನ್ನು ಪ್ರದರ್ಶಿಸುವಾಗ ಪೊಲೀಸರು ಅದನ್ನು ತಡೆದಾಗ ಬಿಜೆಪಿಯವರು ಗಲಾಟೆ ಮಾಡಿದಾಗ ಬಂಧಿಸದೆ ಮತ್ತೇನು ಮಾಡಲು ಸಾಧ್ಯ ಎಂದು ಪ್ರಶ್ನೆ ಮಾಡಿದರು. ಪೊಲೀಸರು ನಮ್ಮನ್ನು ಸಹ ಬ್ಯಾರಿಕೇಡ್ನಲ್ಲಿ ತಡೆದರು. ನಾವು ಕಾನೂನು ಮುರಿದು ಮುಂದೆ ಬಂದಿಲ್ಲ, ಹಾಗಾಗಿ ನಮ್ಮನ್ನು ಬಂಧಿಸಿಲ್ಲ. ರೈತರು ಯಾರ ಸಹಾಯ ಅಥವಾ ಬೆಂಬಲ ಕೇಳಿಲ್ಲ, ಕೈಯಲ್ಲಿ ಯಾವುದೇ ಫಲಕಗಳನ್ನು ತಂದಿಲ್ಲ, ಕಾನೂನು ಕೈಗೆತ್ತಿಕೊಂಡಿಲ್ಲ. ಆದರೆ ಬಿಜೆಪಿಯವರಿಗೆ ರೈತರ ಮೇಲೆ ಮೊಸಳೆ ಕನಿಕರ ತೋರಿಸಿ ತಮ್ಮ ಬೆಳೆ ಬೇಯಿಸಿಕೊಳ್ಳಲು ಹೊರಟಿರುವ ಪರಿ ನಿಜಕ್ಕೂ ನಾಚಿಕೆ ಪಡುವ ಸಂಗತಿಯಾಗಿದೆ ಎಂದು ಹರಿಹಾಯ್ದರು. ಶಾಸಕ ಡಾಕ್ಟರ್ ಸಿದ್ದಲಿಂಗಪ್ಪ ಪಾಟೀಲರು ಮಾತುತ್ತಿದ್ದರೆ ದಮ್ಮು ತಾಕತ್ತು ಎನ್ನುತ್ತಾರೆ. ನಿಮ್ಮ ದಮ್ಮು ತಾಕತ್ತು ವಿಷ ಉಗುಳುತ್ತಿರುವ ಕಾರ್ಖಾನೆಗಳನ್ನು ಬಂದ್ ಮಾಡಿಸುವಲ್ಲಿ ತೋರಿಸಿ ಹಾಗೂ ಕೇಂದ್ರ ಸರ್ಕಾರದಿಂದ ಎನ್ಸಿಡಿಸಿ ಹಣ ತಂದು ಬಿಎಸ್ಎಸ್ಗೆ ಪ್ರಾರಂಭಿಸಬೇಕೆಂದು ಆಗ್ರಹಿಸಿದರು. ಬೀದರ್ ಜಿಲ್ಲೆಯಲ್ಲಿ ಮೊನ್ನೆ ಹುಮನಾಬಾದ್ ತಾಲೂಕಿನಲ್ಲಿ ರೈತ ಸಂಘದವರು ಒಂದು ಸ್ಟ್ರೈಕ್ ಏರ್ಪಾಡು ಮಾಡಿದ್ರು ಹುಮನಾಬಾದ್ನಲ್ಲಿ. ಆ ಸ್ಟ್ರೈಕ್ ಅಲ್ಲಿ ಕೂಡ ನಾವು ಕೂಡ ನಮ್ಮ ಪಕ್ಷದ ಕಾರ್ಯಕರ್ತರು ನಾವೆಲ್ಲರೂ ಕೂಡ ಸೇರಿ ಆ ಕಾರ್ಯಕ್ರಮದಲ್ಲಿ ರೈತರ ಪರವಾಗಿ ನಾವು ಹೋಗಬೇಕು ಅಂತ ನಾವು ಕೂಡ ಆ ರೈತರ ಹೋರಾಟದಲ್ಲಿ ಹುಮನಾಬಾದ್ನಲ್ಲಿ ನಾವು ಕೂಡ ಪಾಲ್ಗೊಂಡಿದ್ದೇವೆ. ಅಲ್ಲಿ ನಾವು ಇನ್ನು ಮನೆಯಿಂದ ನಾವು ಬರ್ತೀವಿ ಅಂತ ಹೇಳಿದಾಗ ಪಾಪ ರೈತ ಮುಖಂಡರೆಲ್ಲರೂ ಕೂಡ ಇಲ್ಲ ಸರ್ ತಾವು ಕೂಡ ಬನ್ನಿ ಅಂತ ನಮ್ಮನ್ನು ಕೂಡ ಹೇಳಿದ್ರು. ನಾವು ಬರೋದಕ್ಕಿಂತ ಮುಂಚೆ ಈ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ಮತ್ತು ಸ್ಥಳೀಯ ಶಾಸಕರು ಅದಕ್ಕೆ ಯಾವ ರೀತಿ ಇದು ಮಾಡಿದಾರೆ ಅಂದ್ರೆ ಇದು ರೈತ ಸಂಘದ ಹೋರಾಟ. ಆ ರೈತ ಸಂಘದವ್ರು ಬಿಟ್ಟು ಇದು ಭಾರತೀಯ ಜನತಾ ಪಕ್ಷದ ಹೋರಾಟ ಅಂದಾಗ ಒಂದ್ ಕಡೆ ಎಲ್ಲ ಫ್ಲಾಗ್ ಸಿಎಂ ಅವ್ರದ್ದು, ಸಕ್ಕರೆ ಸಚಿವರದು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರದು, ಅವ್ರದ್ದು ಇವ್ರದೆಲ್ಲ ಹಿಡ್ಕೊಂಡು ಒಂದ್ ಕಡೆ ನಿಂತಿದ್ದಾರೆ. ನಾನೇನ್ ಹೇಳಿದೆ, ಇದು ಮಾಡತಕ್ಕಂಥದ್ದು ಯಾರು ಮಾಡ್ತಾ ಇದಾರ ಸ್ಟ್ರೈಕು? ರೈತ ಸಂಘದವ್ರು ಮಾಡ್ತಾ ಇದ್ದಾರೆ. ರೈತ ಸಂಘದಲ್ಲಿ ನಾವು ನೀವು ಬೆಂಬಲ ಕೊಡ್ತೀವಿ ಅಂತ ಇವ್ರು ಹೋಗಿದ್ದಾರೆ. ಬೆಂಬಲ ಕೊಡೋದು ಅಷ್ಟೇ. ಅದಕ್ಕೆ ಯಾವ ರೀತಿ ಇವ್ರು ಮಾಡ್ತಾ ಇದ್ದಾರೆ ಅಂದ್ರೆ ನಾವೇ ಪ್ರೊಟೆಸ್ಟ್ ಮಾಡ್ತಾ ಇದೀವಿ, ನಮ್ಲಿಂದೇ ರ್ಯಾಲಿ ಏರ್ಪಾಡಾಗಿದೆ ಅಂದಾಗ ಆ ರೀತಿ ಭಾರತೀಯ ಜನತಾ ಪಕ್ಷದವರು ಏರ್ಪಾಡು ಮಾಡಿದ್ರು. ತಮ್ದೆಲ್ಲ ತಾವು ಕೂಡ ನೋಡಿದಿರಿ ಅಂತ ನಾನು ಭಾವಿಸ್ತೀನಿ. ಕೊಳ್ಳೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆ ಹಾಗೂ ವರ್ಗಾವಣೆಗೊಂಡ ಶಿಕ್ಷಕ ಕಲ್ಲಪ್ಪ ಬೋರಾಳೆ ಅವರಿಗೆ ಬೀಳ್ಕೊಡುಗೆ ಸಮಾರಂಭ ಆಚರಿಸಲಾಯಿತು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಬಿಜೆ ರಂಗೇಶ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಶಿಶು ಅಭಿವೃದ್ಧಿ ಅಧಿಕಾರಿ ಮಲ್ಲಪ್ಪ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಮಕ್ಕಳ ಹಕ್ಕುಗಳ ಬಗ್ಗೆ ತಿಳಿಸಿದರು ಮತ್ತು ಬಾಲ್ಯ ವಿವಾಹ, ಮಕ್ಕಳ ದೌರ್ಜನ್ಯಗಳು ತಡೆಯುವಂತೆ ಪೋಷಕರಲ್ಲಿ ಜಾಗೃತಿ ಮೂಡಿಸಿದರು. ಚಿಂತಾಕಿ ಪೊಲೀಸ್ ಠಾಣೆ ಪಿಎಸ್ಐ ಚಂದ್ರಶೇಖರ್ ನಿರ್ಣಯ ಅವರು ಮಾತನಾಡಿ ಮಕ್ಕಳ ಕೈಗಳಿಗೆ ಮೊಬೈಲ್ ನೀಡಿ ಅವರ ಭವಿಷ್ಯ ಹಾಳು ಮಾಡಬೇಡಿ ಮತ್ತು ಅಪ್ರಾಪ್ತ ಮಕ್ಕಳ ಅಪರಾಧಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು ಪಾಲಕರು ಮತ್ತು ಶಿಕ್ಷಕರು ಜಾಗೃತರಾಗಿ ಮಕ್ಕಳಿಗೆ ಉತ್ತಮ ಭವಿಷ್ಯ ರೂಪಿಸುವ ಕಡೆಗೆ ಗಮನ ಹರಿಸುವಂತೆ ಕರೆ ನೀಡಿದರು. ಇನ್ನು ಮುಂದೆ ದೀರ್ಘಕಾಲ ಸೇವೆ ಸಲ್ಲಿಸಲಿ. ತಪ್ಪಾಗಿ ಯುವತಿ ಅಂತ ಪಂಡಿತ್ ಜವಾಹರ್ಲಾಲ್ ನೆಹರು ಮಕ್ಕಳಿಗೆ ಯಾಕೆ ಪ್ರಿಯರು ಅಂತಂದ್ರೆ ಅವ್ರು ಇನ್ನೊಂದು ಹೆಸರು ಚಾಚಾ ಅಂತಿದ್ರು. ಅಂದ್ರ ನಮ್ಮ ಹತ್ರ ಮಾಮ ಅಂತ ಕರಿತೀವಲ್ಲ, ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಕ್ಲಿಯರ್ ಆಗಿದೆ. ಅದೇ ರೀತಿಯಾಗಿ ಈಗ ನಾವು ಮಕ್ಕಳಿಗೆ ಪ್ರೋತ್ಸಾಹ ಮಾಡ್ಬೇಕಾದ್ರೆ ಖಾಲಿ ಪೋಷಕರದ್ದು ಇದು ಗುರುಗಳದ್ದು ಅಷ್ಟೇ ಕೆಲಸ ಇಲ್ಲ, ಪೋಷಕರ ಕೆಲಸನೂ ಇರ್ತದ, ಅವರು ಮಾಡ್ಬೇಕಿಲ್ಲ. ಪೋಷಕರು ಬಂದಿರಿ, ತಾವು ದಯವಿಟ್ಟು ಮಕ್ಕಳಿಗೆ ತಪ್ಪು ದಾರಿಗೆ ಹೋಗಲ್ಲ ಮತ್ತು ಅವ್ರದ್ದು ಮನಸ್ಥಿತಿ ತಿಳ್ಕೊಂಡು ಅವ್ರಿಗೆ ಎಜುಕೇಶನ್ ಮುಗಿಸ್ಲಿಕ್ಕೆ ಹಚ್ಚಬೇಕು. ಇಲ್ಲ ನಾನು ಮಗನಿಗೆ ನಾನು ಡಾಕ್ಟರ್ ಮಾಡ್ತೀನಿ. ಮುಂದಿನ ಸುದ್ದಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ವಿಪ್ರ ಕರ್ನಾಟಕ. ಇದು ಸ್ವಾಭಿಮಾನದ ಪ್ರತೀಕ. ನಮಸ್ಕಾರ.